ನನ್ನ ಹೆಸರು ವಿವೇಕಾನಂದ್, ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾರುತಿ ನಗರ, ರಾಣಿಬೆನ್ನೂರು. ನಮ್ಮ ಕಾಲೇಜಿನಲ್ಲಿ 2025-26ನೇ ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಅದರಲ್ಲಿ 10 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ ಪಡ್ಕೊಂಡು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಈ ವಿದ್ಯಾರ್ಥಿಗಳಿಗೆ ಮಾನ್ಯ ಜನಪ್ರಿಯ ಶಾಸಕರು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡ್ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇಂದು ಟ್ಯಾಬ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ 154 ವಿದ್ಯಾರ್ಥಿಗಳಲ್ಲಿ 127 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುವ ಮುಖಾಂತರ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ, ನಮ್ಮ ಕಾಲೇಜು ಸಿಬ್ಬಂದಿ ಪರವಾಗಿ, ನಮ್ಮ ಕಾಲೇಜು ಅಭಿವೃದ್ಧಿ ಒಂದು ಸಮಿತಿಯ ಪರವಾಗಿ, ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು HM ದೊಡ್ಡಬಿಲ್ಲ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು. ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಬ್ಯಾಕ್ಗ್ರೌಂಡ್ ನೋಡಿದರೆ ಭಾಳಷ್ಟು ಬಡತನ ಮತ್ತು ಅಲ್ಲಿ ಅವರಿಗೆ ಓದೋದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇರೋದಿಲ್ಲ ಮನೆಯಲ್ಲಿ. ಆದರೂ ಕೂಡ ಅಂಥ ಅನಾನುಕೂಲಗಳ ಮಧ್ಯೆಯೂ ಕೂಡ, ಸಾಕಷ್ಟು ತೊಂದರೆಗಳ ಮಧ್ಯೆಯೂ ಕೂಡ ಒಂದು ಈ ರೀತಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದು ಭಾಳಷ್ಟು ನಾವೆಲ್ಲರೂ ಕೂಡ ಅತ್ಯಂತ ಪ್ರಶಂಸೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅಭಿನಂದನೆಗಳು. ಮಂಜುಳಾ ಶಿವಪ್ಪ ಬಸಂಗೋಡ್ರಿ, ಇದೇ ಊರ್ರಿ ರಾಣೆಬೆನ್ನೂರು. ನಮ್ಮ ಮಗಳು ಚೆನ್ನಾಗಿ, ಆಕಿನೂ ಹೋಸಲ ಸೈನ್ಸ್ ಮಾಡಿಲ್ದೆ ಆಕಿನೂ ಚೆನ್ನಾಗಿ ಮಾರ್ಕ್ಸ್ ತಗದ್ಲು, ಗೌರ್ಮೆಂಟ್ ಕಾಲೇಜ್ನಾಗ ಓದಿ. ಈಗ ನಮ್ಮ ಮಗನ ಡಿಸ್ಟಿಂಕ್ಷನ್ನೇ ಪಾಸ್ ಆದ್ರಿ ಮಗಳನ್ನು. ಈಗ ಮಗನ ಸೈನ್ಸ್ ಇದನ್ನ ಕಾಮರ್ಸ್ ಮಾಡಿ ಅವನು ಚೆನ್ನಾಗಿ ಮಾಡಿದ್ರಿ. ಹಂಗಾಗಿ ಬಡವ್ರ ಮಕ್ಕಳು ಮನೆಗೆ ಬಂದು ಸನ್ಮಾನ ಮಾಡಿ ಹೋದ್ರಿ. ಮತ್ತು ಹಂಗಾಗಿ ಬಡವ್ರ ಮಕ್ಕಳು ಗೌರ್ಮೆಂಟ್ ಕಾಲೇಜ್ಗೆ ಹಚ್ಚಿ ಸ್ವಲ್ಪ ಶಾಣ್ಯಾರ ಆಗ್ಬೇಕು ನೋಡ್ರಿ. ಪ್ರೈವೇಟ್ ಅಂತ ಹೋಗ್ಬಾರ್ದು. ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಅವ್ರ ಜೀವನ ಉಪಯೋಗ ಮಾಡ್ಕೋಬೇಕು. ಮತ್ತು ಸಿದ್ದರಾಮಯ್ಯರವರು ಟ್ಯಾಬ್ ಕೊಟ್ಟು, ಮತ್ತು ಪ್ರಕಾಶ್ ಕೋಳಿವಾಡ್ ಸರ್ ಮತ್ತು ಸಿದ್ದರಾಮಯ್ಯ ಸರ್ ನಮ್ಮ ಮಕ್ಕಳಿಗೆ ಟ್ಯಾಬ್ ಕೊಟ್ಟು ಮುಂದೆ ಅವರು ಶಿಕ್ಷಣಕ್ಕೆ ಮುಂದಕ್ಕೆ ಇದಕ್ಕೆ ಅನುಕೂಲ ಮಾಡಿಕೊಟ್ಟಾರೆ. ಅವ್ರಿಗೂ ಧನ್ಯವಾದ. ನನ್ನ ಹೆಸರು ಅರುಣ್ ಕುಮಾರ್ ಅಂತೇಳಿ, ಅರುಣ್ ಕುಮಾರ್ ಸುಂಕಾಪುರ ಅಂತೇಳಿ. ನನ್ನ ಮಗಳಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೈನ್ಸ್ ಮಾಡಿದ್ದಾರೆ. ಎಲ್ಲರೂ ಈ ಗೌರ್ಮೆಂಟ್ ಕಾಲೇಜ್ ಅಂದರೆ ಏನಪ್ಪ ಗೌರ್ಮೆಂಟ್ ಕಾಲೇಜ್ ಅಂತ ಇದ್ದರು. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಏನಾಗಿದೆ, ಟೀಚಿಂಗ್ ಚಲೋ ಇದೆ. ಎಲ್ಲ ಸ್ಟಾಫ್ಸು ಏನಂದರೆ ಫುಲ್ ವರ್ಕಿಂಗ್ ಸ್ಟಾಫ್ಸ್ ಇದೆ. ಅದಲ್ಲದೆ ಅವ್ರ ಲ್ಯಾಬ್ ಗೀಬ್ ಎಲ್ಲ ರೀತಿಯಿಂದನೂ ಅನುಕೂಲ ಇದೆ. ನಮಗೆಲ್ಲ ತೋರಿಸಿದ್ರು ನಮ್ಮಗಳ ಸ್ಟಾರ್ಟಿಂಗ್ ಹೋದಾಗ. ಈ ಬಗ್ಗೆ ಅವ್ರೇನೋ ಒಂದು ದಿವಸ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿಂದ ನಮಗೆ ಫೋನ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾಯಿದ್ರು, ನಿಮ್ಮ ಹುಡುಗಿ ಬಂದಿಲ್ಲ ಯಾಕೆ ಏನು ಅಂತ. ಅಂದರೆ ಕೇರ್ ತೊಗೊತಾಯಿದ್ರು. ಪ್ರೈವೇಟ್ ಇಲ್ಲಿಲ್ಲ, ಗೌರ್ಮೆಂಟಲ್ಲೂ ಎಲ್ಲ ಥರನೂ ಕೇರ್ ತೊಗೊತಾರೆ. ಯಾಕೆ ಮಕ್ಕಳು ಅಂದಮೇಲೆ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು. ನಮ್ಮಲ್ಲಿ ಜನಕ್ಕೆ ಏನಿದೆ ಅಂತೇಳಿ ಪ್ರೈವೇಟ್ ಅನ್ನೋದು ಏನೋ ಒಂದು ಬಿಲ್ಡಿಂಗು ಅಥವಾ ಏನೋ ಇದು ಮಾಡ್ತಾ ಇದ್ದಾರೆ. ಪ್ರೈವೇಟ್ ಅನ್ಕೊಂತ ಹೋದರೆ ಮಕ್ಕಳ ಲೈಫ್ನ ಇದಾಗಿಲ್ಲ. ಕೆಲವೊಬ್ರು ಓದಬೇಕನ್ನೋ ಮಕ್ಕಳು ಕೆಲವೊಬ್ರಿಗೆ ಓದ್ಸೋಕ್ಕಾಗಲ್ಲ ಅಲ್ಲಿ. ಆಮೇಲೆ CET ನೆಟ್ ಕೂಡ ಆನ್ಲೈನಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದಾರೆ.